ತಪಸ್ಸು ಕಾಲದ 3ನೆಯ ಗುರುವಾರ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ನಾನು ನಿಮಗೆ ಕೊಟ್ಟ ಒಂದು ಕಟ್ಟಳೆ ಎಂದರೆ ಇದು: ನನ್ನ ಮಾತಿಗೆ ಕಿವಿಗೊಡಿ. ನಾನು ನಿಮ್ಮ ದೇವರಾಗಿರುತ್ತೇನೆ, ನೀವು ನನ್ನ ಪ್ರಜೆಯಾಗಿರಿ. ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲಿ ನಡೆಯಿರಿ. ಆದರೆ ಅವರು ಕೇಳಲಿಲ್ಲ, ಕಿವಿಗೊಡಲಿಲ್ಲ. ತಮ್ಮ ಸ್ವಂತ ಆಲೋಚನೆಗಳನ್ನು ಅನುಸರಿಸಿದರು. ತಮ್ಮ ದುಷ್ಟ ಹೃದಯದ ನಿಮಿತ್ತ ಹಠಮಾರಿಗಳಂತೆ ನಡೆದುಕೊಂಡರು. ಮುಂದೆ ಸಾಗದೆ ಹಿಂದಿರುಗಿಯೇ ಹೋದರು. ನಿಮ್ಮ ಪೂರ್ವಜರು ಈಜಿಪ್ಟ್ ದೇಶದಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ದಾಸರಾದ ಎಲ್ಲ ಪ್ರವಾದಿಗಳನ್ನು ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ದಿನವೂ ತಡ ಮಾಡದೆ ಕಳುಹಿಸಿದ್ದೇನೆ. ನಿಮ್ಮವರಾದರೋ ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಆಜ್ಞೆಗೆ ಮಣಿಯಲಿಲ್ಲ. ತಮ್ಮ ಪೂರ್ವಜರಿಗಿಂತಲೂ ಕೆಟ್ಟವರಾಗಿ ನಡೆದುಕೊಂಡರು. ಯೆರೆಮೀಯನೇ, ನೀನು ಈ ಮಾತುಗಳನ್ನು ಅವರಿಗೆ ಹೇಳಿದರೂ ಅವರು ಕಿವಿಗೊಡುವುದಿಲ್ಲ, ಕರೆದರೂ ಅವರು ಒಗ್ಗೂಡುವುದಿಲ್ಲ. ಆದ ಕಾರಣ ನೀನು ಅವರಿಗೆ ತನ್ನ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಡದ, ದಂಡಿಸಿದರೂ ತಿದ್ದಿಕೊಳ್ಳದ ಜನಾಂಗ ಇದುವೇ. ಸತ್ಯವೆಂಬುದು ಅಳಿದು ಹೋಗಿದೆ, ಇದರ ಬಾಯಿಂದ ಕಡಿದು ಹೋಗಿದೆ ಎಂದು ಹೇಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು ಹೊಳಿತು ನೀವಿಂದೆ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ. ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ, ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದ ಆತನಿಗೆ. ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು ಹೊಳಿತು ನೀವಿಂದೆ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ಆತ ನಿಮ್ಮ ದೇವರು, ನಾವು ಆತನ ಕೈಮಂದೆ. ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು ಹೊಳಿತು ನೀವಿಂದೆ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಆತನ ಕರೆಗೆ ಕಿವಿಗೊಟ್ಟರೆನಿತು ಹೊಳಿತು ನೀವಿಂದೆ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮೆರಿಬದಲ್ಲಿ ಮಸ್ಸ ಮರುಭೂಮಿಯಲ್ಲಿ ಅವರು ಮಾಡಿದಂತೆ ನೋಡಿದರಾದರೂ ನನ್ನ ಮಹತ್ ಕಾರ್ಯಗಳನ್ನು. ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. ಶ್ಲೋಕ. ಆತನ ಕರೆಗೆ ಕಿವಿಗೊಟ್ಟರೆನಿತು ಹೊಳಿತು ನೀವಿಂದೆ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ: ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಒಂದು ಮೂಕ ದೆವ್ವವನ್ನು ಬಿಡಿಸುತ್ತಿದ್ದರು. ಆ ದೆವ್ವ ಬಿಟ್ಟು ಹೋದ ಮೇಲೆ ಮೂಕನು ಮಾತನಾಡಿದನು. ಜನರು ಆಶ್ಚರ್ಯಚಕಿತರಾದರು. ಆದರೆ ಅವರಲ್ಲಿ ಕೆಲವರು, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಬೇರೆ ಕೆಲವರು ಯೇಸುವನ್ನು ಪರೀಕ್ಷಿಸುವುದಕ್ಕಾಗಿ ಸ್ವರ್ಗದಿಂದ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ತೋರಿಸುವಂತೆ ಕೇಳಿದರು. ಅವರ ಆಲೋಚನೆಗಳನ್ನು ಅರಿತುಕೊಂಡು ಯೇಸು, ಅಂತಹ ಕಲಹದಿಂದ ಒಡೆದು ಹೋಗಿರುವ ಪ್ರತಿಯೊಂದು ರಾಜ್ಯ ನಾಶವಾಗುವುದು, ಕುಟುಂಬಗಳು ಕಚ್ಚಾಡಿ ಹಾಳಾಗುವು. ಅಂತೆಯೇ ಸೈತಾನನ ಪಕ್ಷದವರು ಒಬ್ಬರ ವಿರುದ್ಧ ಒಬ್ಬರು ಜಗಳ ಆಡಿದರೆ ಅವನ ರಾಜ್ಯ ಹೇಗೆ ತಾನೇ ಉಳಿದಿತ್ತು? ನಾನು ಬೆಲ್ಜೆಬೂಲನ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಶಕ್ತಿಯಿಂದ ಬಿಡಿಸುತ್ತಾರೆ? ಆದುದರಿಂದ ನೀವು ಹೇಳುವುದು ತಪ್ಪೆಂದು ನಿಮ್ಮವರೇ ತೀರ್ಪು ಕೊಡುವರು. ನಾನು ದೇವರ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ಸಾಮ್ರಾಜ್ಯ ನಿಮ್ಮಲ್ಲಿಗೆ ಈಗಾಗಲೇ ಬಂದಿದೆ.
ಎಂಬುದು ಸ್ಪಷ್ಟ. ಬಲಿಷ್ಠನೊಬ್ಬನು ಸರ್ವ ಯುದ್ಧಗಳಿಂದ ಸಜ್ಜಿತನಾಗಿ ತನ್ನ ಮನೆಗೆ ಕಾವಲಿರುವಾಗ ಅವನ ಆಸ್ತಿಯೆಲ್ಲ ಸುರಕ್ಷಿತವಾಗಿರುತ್ತದೆ. ಆದರೆ ಇವನಿಗಿಂತಲೂ ಬಲಿಷ್ಠನು ಎದುರಿಸಿ ಬಂದು ಇವನನ್ನು ಗೆದ್ದಾಗ ಇವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ಅವನು ಕಿತ್ತುಕೊಂಡು ಸುಲಿಗೆಯನ್ನು ಹಂಚಿಕೊಡುತ್ತಾನೆ. ನನ್ನ ಪರವಾಗಿ ಇರದವನು ನನಗೆ ವಿರೋಧಿಯೇ ಸರಿ, ನನ್ನೊಡನೆ ಶೇಖರಿಸದವನು ಚದುರಿಸುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಬಾಳ ಅರ್ಪಿಪೆ. ಬಾಳ ದುಡಿತ ತಂದ ಫಲವ ನಿನಗೆ ನೀಡುವೆ. ನಿನ್ನ ಚರಣದಲ್ಲಿ ನನ್ನ ಬಾಳ ಅರ್ಪಿಪೆ. ಬಾಳ ದುಡಿತ ತಂದ ಫಲವ ನಿನಗೆ ನೀಡುವೆ. ಅರಸಿ ಬಂದೆ ನೀ ನಡೆದ ಹೆಜ್ಜೆಗಳ, ಲಕ್ಷದಿ ಮಾಲಿಸ ಬಂದೆ ನೀ ನುಡಿದ ವಾಕ್ಯಗಳ. ಸ್ಪರ್ಶವ ಬಯಸಿ ಬಂದೆ ನಿನ್ನ ಅಮೃತ ಹಸ್ತಗಳ. ಮರೆಯೇನ ನಿನ್ನ ಪ್ರೀತ ಕೃತ್ಯಗಳ. ಹುಡುಕಿ ಅರಸಿ ಬಂದೆ ನೀ ನಡೆದ ಹೆಜ್ಜೆಗಳ, ಲಕ್ಷದಿ ಆಲಿಸ ಬಂದೆ ನೀ ನುಡಿದ ವಾಕ್ಯಗಳ. ಸ್ಪರ್ಶವ ಬಯಸಿ ಬಂದೆ ನಿನ್ನ ಅಮೃತ ಹಸ್ತಗಳ. ಕೃತ್ಯಗಳ. ದೇವನಿ ನನ್ನ ದೃಢ ನಿರೀಕ್ಷೆ, ಬದುಕು ಬವಣೆಗಳಲ್ಲಿ ಶ್ರೀರಕ್ಷೆ. ನೀವಾರಿಸು ಮನ ಕ್ಲೇಶವನು, ದಯಪಾಲಿಸು ಸುಕ್ಷೇಮವನು. ಹುಡುಕಿ ಅರಸಿ ಬಂದೆ ನೀ ನಡೆದ ಹೆಜ್ಜೆಗಳ, ಲಕ್ಷದಿ ಪಾಲಿಸ ಬಂದೆ ನೀ ನುಡಿದ ವಾಕ್ಯಗಳ. ಸ್ಪರ್ಶವ ಬಯಸಿ ಬಂದೆ ನಿನ್ನ ಅಮೃತ ಹಸ್ತಗಳ. ಮರೆಯೇನ ನಿನ್ನ ಪ್ರೀತ ಕೃತ್ಯಗಳ. ನಿನ್ನಲ್ಲಿದೆ ಜೀವದ ಚಿಲುಮೆ, ನಿನ್ನ ಬೆಳಕಿನಿಂದ ಬೆಳಕಿನಗೆ. ಆಪತ್ಕಾಲದಲ್ಲಿ ನಾ ಭಯಪಡೆನು, ಕುಗ್ಗಿ ಹೋಗದೆ ನಂಬಿ ನಡೆಯುವೆನು. ಹುಡುಕಿ ಅರಸಿ ಬಂದೆ ನೀ ನಡೆದ ಹೆಜ್ಜೆಗಳ, ಲಕ್ಷದಿ ಪಾಲಿಸ ಬಂದೆ ನೀ ನುಡಿದ ವಾಕ್ಯಗಳ. ಸ್ಪರ್ಶವ ಬಯಸಿ ಬಂದೆ ನಿನ್ನ ಅಮೃತ ಹಸ್ತಗಳ. ಮರೆಯೇನ ನಿನ್ನ ಪ್ರೀತ ಕೃತ್ಯಗಳ. ಹುಡುಕಿ ಅರಸಿ ಬಂದೆ ನೀ ನಡೆದ
ಹೆಜ್ಜೆಗಳ ಲಕ್ಷ್ಯದಿ ಆಲಿಸ ಬಂದೆ ನೀ ನುಡಿದ ವಾಕ್ಯಗಳ ಸ್ಪರ್ಶವ ಬಯಸಿ ಬಂದೆ ನಿನ್ನ ಅಮೃತ ಹಸ್ತಗಳ ಮರೇನ ನಿನ್ನ ಪ್ರೀತ ಕೃತ್ಯಗಳ. ಗುರುವೇ ಎನ್ನ ಹೃದಯದ ದಾಹವ ತಣಿಸಿ ಜೀವ ಚಿಲುಮೆಯ ಎನ್ನಲಿ ಹರಿಸಿ ನೊಂದಿಹ ಮನಗಳ ಸಾಂತ್ವನವಾಗಿ ಮಾಡೆನ್ನವೋ ಪ್ರಭುವೇ. ಜೀವ ಜಲವನು ನೀಡುವ ಪ್ರಭುವೇ. ಸ್ತ್ರೀಯಂತೆ ನೀರ ಕಂಡು ನಲಿದು ಕುಣಿದು ಬರುವ ಜಿಂಕೆಯಂತೆ ಜೀವ ಜಲವ ಅರಸಿ ಬಂದ ಆ ಸಮಾರ್ಯ ಸ್ತ್ರೀಯಂತೆ ಓಡಿ ಬಂದು ದೇವಾ ನಿನ್ನ ಪಾದ ಸೇರಿಕೊಂಡು ನಾನು ಬೇಡುವೆ ಜೀವ ಜಲವನು ನೀಡುವ ಪ್ರಭುವೆ. ಜೀವ ನೀಡುವ ಜೀವಂತ ಗುರುವೆ ಎನ್ನ ಹೃದಯದ ದಾಹವ ತಣಿಸಿ ಜೀವ ಚಿಲು